ಟೇಸ್ಟ್ ಅಂತೂ ಫುಡ್ ಸೂಪರ್. ನನ್ನ ತಂಗಡಿ ನೈಸ್. ಎದೆಯಲ್ಲಿ ಇದು ಅಲುಗಾಡುತ್ತಂತ ಗೊತ್ತಿರ್ಲಿಲ್ಲ. ಪಡಂಡ ಒಂತ ಒಂದು ಪೂರ ಬರಾಡು ತಿರ್ತಿರ್ದು ಮಿತ್ತಂಡ ಅಂಚ ಯಾನಿಡೆ ಬತ್ತು ಪೋಯಿಂದು ಬತ್ತನ ಒಂದಿನವ್ರು ತೂಕ ಅಂದು ಜೀವಡಿಪ್ಪು ನಾವು ಪೂರ ತೂಗೋಡಿಗೆ ಫೋಟೋ ತೆಗಿಯೋಕ್ಕೆ ನಮಗೆ ಫೋಟೋಗ್ರಾಫರ್ಗೆ ಆಗಲ್ಲ ಅಂತ. ಇದು ಸಿಕ್ಕಾಪಟ್ಟೆ ಇದೆ ನೋಡಿ. ಕಲರ್ ಶೋಪ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ದೂರೆಲ್ಲ ಹೋಗ್ತಾ ಇದ್ದೀನಿ ಅಂದರೆ ಮೈನಾಗಿ ಬ್ಯಾಂಕಿಗೆ ಹೋಗಬೇಕು. ಎಷ್ಟೆಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗತ್ತೆ ಅಷ್ಟು ಮಾಡ್ಕೊಳ್ಳೋ. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋ. ಓಕೆನಾ? ಎಲ್ಲೆಲ್ಲ ಹೋಗ್ತೇನೆ ಏನೆಲ್ಲ ಮಾಡ್ತೇನೆ ಅಂತೇಳಿ ಅರ್ಜೆಂಟಾಗಿ ಬ್ಯಾಂಕಿಗೆ ಹೋಗಬೇಕು. ಸತ್ಕಾರ್ ಹೋಟೆಲ್ಗೆ ಬಂದ್ವಿ. ಹೋಟೆಲ್ ಯಾರ್ದು ಗೊತ್ತಾ? ನಮ್ಮ ಸಬ್ಸ್ಕ್ರೈಬರ್ ಶಿವು ಅಂತ ಬರ್ತಾರಲ್ಲ, ಅವ್ರದ್ದು ತಂಗಿ ಎಲ್ಲ ಇಲ್ಲೇ ಇದ್ದಾರೆ. ಅವ್ರದ್ದು ಹೋಟೆಲ್ ಇದು ಶಿವು ಅವ್ರದ್ದು. ಶಿರ್ಲಾಲಲ್ಲಿ ಕೆದ್ದು ಅಲ್ಲಿದೆ. ಸೌನಾಲ್ಗೆ ಹೋಗುವ ದಾರಿಯಲ್ಲಿ ಶಿರ್ಲಾಲ್ ಕೆದ್ದು ಹತ್ರ ಸತ್ಕಾರ್ ಅಂತ ಒಂದು. ಈ ಕಡೆಯಿಂದ ಬಂದೆ ನಾನು, ಹಾಗೆಯೇ ಹೋಟೆಲ್ಗೆ ಹೋಗಿ ಬರುವ ಅಂತೇಳಿ ಬಂದು ಇದ್ದೀನಿ. ಶಿವು ಇಲ್ಲ, ಕಾಯ್ತಾ ಇದ್ದೀನಿ. ಮತ್ತು ಅವರ ತಂಗಿ ಇದ್ದಾರೆ, ಅವರ ಅಮ್ಮ ಇದ್ದಾರೆ ಅಂತೆ. ಮಾತಾಡ್ಸ್ಕೊಂಡು ಹೋಗ ಅಲ್ಲ. ಸತ್ಕಾರ್ ನೋಡಿ, ಹತ್ತಿರ ಇದ್ದವರು ಇಲ್ಲಿ ಬನ್ನಿ ಹೋಟೆಲಿಗೆ. ಪ್ರಮೋಟ್ ವಿಡಿಯೋ ಅಲ್ಲ, ಆದರೂ ಬನ್ನಿ. ಯಾರಾದರೂ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಇದ್ದಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಿ. ಓಕೆನಾ? ನಾನು ಈ ಕಡೆಯಿಂದ ಸ್ವಲ್ಪ ನನಗೆ ಹೊರಗಡೆ ಬೆಳ್ತಂಗಡಿ ಕಡೆ ಹೋಗ್ಲಿಕ್ಕಿತ್ತು, ಹಾಗೆಯೇ ಹೋಗಿ ಬರುವಂತ ಹೊರಟೆ. ಇದು ಕೆದ್ದು ನಾನು ಹೋಗಿದ್ದು ಒಂದು, ಹೊರಟಿದ್ದು ಒಂದು ಕೆಲಸ ಆದರೆ ಆಗಿದ್ದು ಒಂದು ಕೆಲಸ ಆಗತ್ತಾ ಅಂತ ಇದೆ ಅಂತೇಳಿ. ಏನು ತಿಂಡಿದೆ ನೋಡ. ಬೆದೈನುಂಡಿ ಬನ್ಸು, ಬನ್ಸ್ ಕೊರ ಮೊಸರು ವಡೆ ಉಂಡಾ? ಡೇಮೇರ್ ಮಕ್ಕಳ ಹೋಟೆಲ್ ಶಿವು. ಬಲ್ಲೆ ಬಲ್ಲೆ ಬಲ್ಲೆ. ಮತ್ತೆ ನೈಸ್ ಫುಡ್ ಸೂಪರ್. ನನ್ನ ತಂಗಡಿ ಟೇಸ್ಟ್ ಅಂತೂ ಸೂಪರ್ ಉಂಟು ಫುಡ್ಡು. ಬಲ್ಲೆ ಟೇಸ್ಟ್ ಮಲ್ಪಲೆ ಅಂತೂ ಅದೇ ಮೂಲೊಂಜಿ ಜನ ಐಸ್ ಕ್ರೀಮ್ ತಿನ್ಕೊಂಡು ಒಲ್ಪ ಒಲ್ಪ. ಹಾಯ್ ಪಲ್ಲ ಬಾ ಮಾತ್ರ ಹಾಯ್ ಪಲ್ಲ ಅಂಚನೆ ಒಂದು ಸ್ಟೇಟಸ್ ಪಾಡ್ಲೆ. ಬಾಯ್ ಬಾಯ್ ಅವೆ ಶಿವ್. ಹಾಂ ಬರ್ಬೇಕಾ? ಬಾಯ್ ಬಾಯ್ ಬಾಯ್. ಇವಾಗ ಹೋಟೆಲಿಂದ ಹೊರಟಿವಿ. ನನಗೆ ಬ್ಯಾಂಕಿಗೆ ಹೋಗೋಕ್ಕಾಗಲ್ಲ ಇವತ್ತು, ಅಲ್ಲಿ ಮ್ಯಾನೇಜರ್ ಇಲ್ಲ ಅಂತೇಳಿ ನನಗೆ ಕಾಲ್ ಬಂತು. ಅದಕ್ಕೋಸ್ಕರ ಬ್ಯಾಂಕಿಗೆ ಹೋಗ್ತಾ ಇಲ್ಲ. ನಾನು ಸಾಲು ಮರದ ತಿಮ್ಮಕ್ಕ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬೆಳ್ತಂಗಡಿಯಲ್ಲಿ. ಫಸ್ಟಲ್ಲಿ ಎಂಟ್ರಿ ಮಾಡಬೇಕು, ಆಧಾರ್ ಕಾರ್ಡ್ ಕೊಟ್ಟು ಮತ್ತೆ ಒಳಗಡೆ ಬರಬೇಕು. ಸ್ವಲ್ಪ ಎಂತ ಗೊತ್ತಾ, ಕಿರಿ ಎಲ್ಲ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಶಿಸ್ತು ಪಾಲಿಸಬೇಕು. ಇಲ್ಲಿ ಕೆಲವು ಏನು ಗೊತ್ತಾ, ಅನ್ಯಾಯ ಮಾಡೋಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಶಿಸ್ತು ಇಡ್ತಾರೆ, ಯಾಕಂದರೆ ಸ್ಟ್ರಿಕ್ಟಾಗಿ ಮಾಡ್ತಾರೆ ಎಲ್ಲ. ಆಧಾರ್ ಕಾರ್ಡು, ಪಾನ್ ಕಾರ್ಡು ಏನಾದರೂ ಒಂದು ತಗೋತಾರೆ, ಅದಕ್ಕೋಸ್ಕರ ಮಾಡ್ತಾರೆ. ದಯವಿಟ್ಟು ಇಂಥ ಪ್ಲೇಸ್ಗಳೆಲ್ಲ ಶಿಸ್ತನ್ನು ಕಾಪಾಡಿಕೊಳ್ಳಿ, ಬೇರೆಯವರಿಗೂ ಒಳ್ಳೆಯದಾಗತ್ತೆ. ಮುಂಚೆ ಹೋದೆ ಹೋಗ್ತಾ ಇದ್ದೀನಿ. ಇನ್ನಾಗಿ ಎಂತ ಗೊತ್ತಾ, ಮರಗಳು ಜಾಸ್ತಿ. ಸಾಲು ಮರದ ತಿಮ್ಮಕ್ಕ ಅಂದರೆ ಮರ ಎಷ್ಟು ಚೆನ್ನಾಗಿದೆ ನೋಡಿ.
ಮರಗಳು ಮರಗಳು ಮರಗಳು. ನೋಡಿ ಇಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗಿಡ ಮರಗಳನ್ನು. ಇಂಥ ಪ್ಲೇಸ್ಗೆಲ್ಲ ಬಂದರೆ ಶಿಸ್ತು ಉಪಯೋಗಿಸಿ. ನೋಡಿ ಇಲ್ಲಿ 10 ವರ್ಷದ ಒಳಗಡೆ ಮಾತ್ರ ಕೂತ್ಕೋಬೇಕಂದ್ರೆ, ನಾನು ಒಂದು ಗಳಿಗೆ 10 ವರ್ಷದವಳಾಗ್ಲಾ? ಇದರಲ್ಲಿ ಕೂತ್ಕೋಬೋದು ಕಾಣುತ್ತೆ, ಗೊತ್ತಿಲ್ಲ ನಮಗೆ. ಬೇಡ, ಚಿಕ್ಕ ಮಕ್ಕಳಿಗೇ ಇರಲಿ. ಇಲ್ಲಿ ಹೋಗೋಣ. ಹೋಗ್ಬೇಕಂದ್ರೆ ತುಂಬ ಇದೆಯಾ ಇಲ್ಲಿ. ಇದರ ಮೇಲ್ಗಡೆ ಹೋಗ್ತಾ ಇದೆ ನೋಡಿ, ಎಷ್ಟಿದೆ ನೋಡಿ 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 ನೋಡಿ. ಮೇಲ್ಗಡೆ ಹೋಗ್ತಾ ಇದ್ದೇನೆ. ಜಸ್ಟ್ ಮೇಲೆ ಹೋಗ. ಎಷ್ಟು ಎತ್ತರ ಬಂದೆ ಗೊತ್ತಾ? ಭಯ. ಯಪ್ಪೋ, ಅಲ್ಗೊಂಡಿಯೇ? ಅಲುಗಾಡುತ್ತಾ? ಇದು ಅಲುಗಾಡುತ್ತೆ. ನಾನು ಹೇಗೆ ಇಲ್ಲಿಲ್ಲ? ಇದು ಅಲುಗಾಡುತ್ತೆ ಮಾರ್ರೆ. ನೋಡಿ ನಂಬರ್ ಇದ್ದಾರೆ, ಲವ್ 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 ಅಂತೆ. ಎಂಥ ಲವ್ ಕರ್ಮ, ಈ ಥರ ಎಲ್ಲ ಬರ್ದಾಕಿದ್ದಾರೆ. ಗಲೀಜು ಪಬ್ಲಿಕ್ ಪ್ಲೇಸ್ ಅಂತೇಳಿ ಕಣ್ಣು ಕಾಣಲ್ಲ ಅವ್ರಿಗೆ. ನಾನು ಕೆಳಗೆ ಇಳಿಯೋದು ಹೇಗೆ ನೋಡಿ, ಸಿಕ್ಕಾಪಟ್ಟೆ ಮೇಲೆ ಇದ್ದೀನಿ. ಭಯ ಒಂದು ಕಡೆ ಡಗ್ 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 ಆಗ್ತಾಯಿದೆ ಎದೆಯಲ್ಲಿ. ಇದು ಅಲುಗಾಡುತ್ತಂತ ಗೊತ್ತಿರಲಿಲ್ಲ. ಅಲುಗಾಡಿದ್ರೆ ಬರ್ತಾ ಇರಲಿಲ್ಲ. ಸತ್ಯ. ಅಲ್ಗಾಡುಂಡಿಯೇ ತಿರ್ತು ನೋಡಿ. ಹೋಗಿ ಬನ್ನಿ. ಚಿರತೆ ಇದ್ರೆ, ಹುಲಿ ಚಿರತೆ ಎಲ್ಲ ಏನೂ ಇರ್ಬೋದು ಇಲ್ಲಿ, ಹೇಳೋಕ್ಕಾಗಲ್ಲ. ಎಷ್ಟು ಮೇಲೆ ಇದ್ದೀನಿ ಅಂತ ನೋಡಿ. ಬೆಳ್ತಂಗಡಿಗೆ ಬರ್ರೆತ್ತಂಡ ಅಂಚ ಯಾನಿಡೆ ಬತ್ತು ಪೋಯಿಂದು ಬತ್ತನ ಒಂದಿನವ್ರ ತೂಕ ಅಂದು ಜೀವಡಿಪ್ಪನಾಗ ಪೂರ ತೂಗೋಡಿಗೆ. ಸಾಲು ಮರದ ತಿಮ್ಮಕ್ಕ ಗಾರ್ಡನ್ ಅಂತೂ ಮರಗಳೇ ಜಾಸ್ತಿ, ಮರಗಳೇ ಇರೋದು. ಮತ್ತು ಆಟ ಆಡೋದಿಲ್ಲ, ಮಕ್ಕಳಿಗೆಲ್ಲ ಆಟ ಆಡೋದೆಲ್ಲ ಇದೆ. ಜಾಸ್ತಿ ಸುತ್ತಾಡಿಲ್ಲ ನಾನು, ಸ್ವಲ್ಪನೇ ಸ್ವಲ್ಪ. ಎಷ್ಟು ಎತ್ತರಕ್ಕೆ ಅದು ಗೊತ್ತಾ? ಎಷ್ಟು ಎತ್ತರ ಇದೆ ಅಷ್ಟು ಎತ್ತರದಲ್ಲಿ ಇದೆ. ತುಂಬ ನೋಡೋಕ್ಕೆಲ್ಲ ಇದೆ, ಆದರೆ ಬಿಸಿಲಾಯ್ತು. ಇನ್ನೊಂದ್ಸರಿ ಬರ್ತೇನೆ, ಇನ್ನೊಂದ್ಸರಿ. ಇದೆಲ್ಲ ಮಕ್ಕಳಿಗೆ ಆಟ ಆಡೋದಂತೆ, ನಾವು ಆಟ ಆಡಬಾರ್ದಾ? ನೋಡಿ ಇದೆಲ್ಲ ನಾವು ಕೂರಬಾರ್ದಾ? ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಮರ ನೋಡಿ ಎಷ್ಟು ಎಲ್ಲ ಫುಲ್ ಮರ. ಇದು ಮೇಲ್ಗಡೆ ಎಷ್ಟು ಚೆನ್ನಾಗಿದೆಲ್ಲ. ಇದು ಕಂಬ ಎಲ್ಲ ಮರ. ನಾನು ಇನ್ನೊಂದ್ಸರಿ ಬರಬೇಕು. ಇದು ಬಿಸಿಲಾಯಿತು. ಹೋಗ್ತಾ ಇದ್ದೀನಿ. ಇದು ಸಂಜೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಬೆಳಿಗ್ಗೆ ಬೇಗ ಬರಬೇಕು. ತುಂಬ ಚೆನ್ನಾಗಿರುತ್ತೆ. ರಜಾ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆಟ ಆಡುವಂಥ ವಸ್ತುಗಳು ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ
ಆರಾಮಾಗಿ ಹೊರಡಿದ್ವಿ. ಇಲ್ಲ ನೋಡಿ ಎಂತಂತ ಗೊತ್ತಾಗ್ತಾ ಇಲ್ಲ. ಕಬ್ಬಿನದ್ದು ಹೋಗಿತ್ತು. ಸಂಜೆ ಹೊತ್ತಲ್ಲಿ ಬರಬೇಕು ಇಲ್ಲಿಗೆ. ಸೂಪರ್ ಇರುತ್ತೆ. ಸೂಪರ್ ಇದೆ. ಹೊರಟಿವಪ್ಪ. ಸಖತ್ತಾಗಿತ್ತು ಬಿಸಿಲು. ಅಷ್ಟೊಂದಿಲ್ಲ, ಆದರೆ ಬೆಳಿಗ್ಗೆ ಬೇಗ ಬರಬೇಕು. ಚೆನ್ನಾಗಿರುತ್ತೆ ನೋಡಿ. ಅಲ್ಲಿಂದ ಡೈರೆಕ್ಟ್ ಡ್ರೆಸ್ ಅಂಗಡಿಗೆ ಬಂದ್ವಿ. ಇಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ ಡ್ರೆಸ್ ಅಂತೇಳಿ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನೋಡಿಕೊಂಡು ಹೋಗುವ ಅಂತೇಳಿ ಹೋದ್ವಿ. ನೋಡುವ. ಅಲ್ಲಿ ತುಂಬ ಮ್ಯೂಸಿಕ್ ಇತ್ತು, ಅದಕ್ಕೋಸ್ಕರ ಸೌಂಡ್ ಆಫ್ ಮಾಡಿದ್ದೇನೆ. ನಾನು ವಾಯ್ಸ್ ಕೊಡ್ತಾ ಇದ್ದೇನೆ. ತುಂಬ ಕಡಿಮೆಗೆ ಇದೆ ಅಲ್ಲಿ ಡ್ರೆಸ್. ನಾನು ನೋಡ್ತಾ ಇದ್ದೆ ಯಾವ ಕಲರ್ ಆಗ್ಬೋದು ಅಂತೇಳಿ. ಜಾಸ್ತಿ ಬೇರೆ ಬೇರೆ ಹೊಸ ಕ್ವಾಲಿಟಿ ಇತ್ತು. ಅದು ನನಗಂದಷ್ಟು ಇಷ್ಟ ಆಗಿಲ್ಲ. ಯಾಕಂದರೆ ಒಂದು ಸಾರಿ ಯೂಸ್ ಮಾಡಿ ಬಿಸಾಕಬಾರ್ದು, ಮತ್ತು ಮನೆಯಲ್ಲಾದರೂ ಹಾಕೋಕ್ಕೆ ಆಗಬೇಕು. ಆ ಥರ ಡ್ರೆಸ್ ಆಗಬೇಕು ಅಲ್ವಾ. ಅದಕ್ಕೆ ಹುಡುಕ್ತಾ ಇದ್ದೇನೆ. ಎಲ್ಲ ಕಲರ್ ನೋಡ್ತಾ ಇದ್ದೆ. ನೋಡಿ ಈ ಥರ ಎಲ್ಲ ಇದು ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು. ನೋಡ್ತಾ ಇದ್ದೆ. ಡ್ರೆಸ್ ಅಂಗಡಿಗೆ ಹೋದರೆ ಹಾಗೇನೆ ಅಲ್ವಾ, ಎಷ್ಟು ನೋಡಿದರೂ ಸಾಕಾಗಲ್ಲ. ಅದು ನೋಡಬೇಕು ಇದು ನೋಡಬೇಕು ಅಂತ. ಇದು ಚೆನ್ನಾಗಿತ್ತು. ಪ್ರೈಸ್ ಸ್ವಲ್ಪ ಕಡಿಮೆ ಮಾಡೋಕ್ಕಿತ್ತು. ನೋಡಿ ಈ ಟಾಪು ಜೀನ್ಸ್ ಪ್ಯಾಂಟಿದ್ದು ಟಾಪ್ ಇದು ಚೆನ್ನಾಗಿದೆ. ಕಡಿಮೆಗಿದ್ದು ಈ ಟಾಪ್ಸ್ಗಳು. ಇದು ತಗೊಂಡಿಲ್ಲ ನಾನು ವೇಲ್ ಪ್ಯಾಂಟ್ ಟಾಪ್ ಆ ಥರ ಬಂದಿದ್ದು ತಗೊಂಡೆ. ಮತ್ತು ಪ್ಯಾಂಟೆಲ್ಲ ನೋಡ್ತಾ ಇದ್ದೆ. 100 ರೂಪಾಯಿ ಅಂತ. ಇದು ಚೆನ್ನಾಗಿತ್ತು. 100 ರೂಪಾಯಿ ಪ್ಯಾಂಟ್ ಚೆನ್ನಾಗಿತ್ತು. ಇನ್ನೊಂದು ಸರಿ ಹೋಗ್ಬೇಕಲ್ಲಿ, ತುಂಬ ಕಡಿಮೆಗಿದೆ ಅಲ್ಲಿ ಶಾಪಲ್ಲಿ. ನೋಡಿ ನಾವು 2 ಡ್ರೆಸ್ ತಗೊಂಡೆ ಉಜಿರೆಯಲ್ಲಿ ತಗೊಂಡಿದ್ದು. ಇಲ್ಲಿಂದ ಡೈರೆಕ್ಟ್ ನಾನು ಸಮೃದ್ಧಿ ಗುರೇಣಿಕೆರೆಗೆ ಬಂದೆ. ಅಲ್ಲಿ ಮೊನ್ನೆ 2 ಸಾರಿ ತಗೊಂಡೋಗಿದ್ದೆ. ಅದೇ ಥರ ಅಕ್ಕನಿಗೆ ಬೇಕು ಅಂದ್ಲು. ಅದಕ್ಕೆ ನಾನು ತರಕ್ಕೆ ಅಂತೇಳಿ ಹೋದೆ. ತುಂಬ ಚೆನ್ನಾಗಿದೆ. ಇದಕ್ಕೆ ಆನ್ಲೈನಲ್ಲಿ ಸೇಲ್ ಮಾಡ್ತಾರೆ ಅಲ್ವಾ, ಕೆಲವರು ಜಾಸ್ತಿ ದುಡ್ಡು ಹೇಳ್ತಾರೆ. ತುಂಬ ಕಡಿಮೆ ರೇಟಲ್ಲಿದೆ ಶಾಪಲ್ಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.